ನಮಸ್ಕಾರ ಗಾಯ್ಸ್, ಸ್ಪೋರ್ಟ್ಸ್ ಸುದ್ದಿಗೆ ನಿಮಗೆ ಸ್ವಾಗತ. ನಮ್ಮ ಬೆಂಗಳೂರು ಬುಲ್ಸ್ ಅವರು 3 ಮ್ಯಾಚ್ ಸೋತ ಮೇಲೆ ಫಸ್ಟ್ ವಿನ್ನ ತೊಗೊಂಡು ಬಂದಿದ್ದಾರೆ, ಅದು ಪಟ್ನಾ ಮೇಲೆ. ಸೊ ಈಗ ಪಟ್ನಾದಲ್ಲಿ ಆಯನ್ ಬಿಟ್ಟರೆ ಯಾರು ಸಹ ಫಾರ್ಮಲ್ಲಿಲ್ಲ. ಸೊ ಪಟ್ನಾ ಟೀಮು ಸಹ ಈಗ ಫಾರ್ಮಲ್ಲಿ ಇಲ್ಲದಿರೋದ್ರಿಂದ ಇದು ಬೆಂಗಳೂರು ಬುಲ್ಸ್ಗೆ ಒಂದು ಈಸಿ ವಿನ್ ಅಂತಲೇ ಹೇಳ್ಬೋದು. ಸೊ ಹಾಫ್ ಟೈಮ್ಗೂ ಮುಂಚೆ ಜಸ್ಟ್ 1 ಮಿನಿಟ್ ಇರುವಾಗ ಹಾಫ್ ಟೈಮ್ಗೆ ಎಲ್ಲರನ್ನೂ ಆಲ್ಔಟ್ ಮಾಡ್ತಾರೆ ಬೆಂಗಳೂರು ಬುಲ್ಸು. ಅಲ್ಲಿಂದ ಲೀಡ್ ತೊಗೊಳೋದು, ಆ ಲೀಡ್ನ ಕಂಟಿನ್ಯೂ ಮಾಡಿಕೊಂಡು ಬಂದು ಕಡೆಗೂ ಲಾಸ್ಟ್ 3 ಮಿನಿಟ್ಸ್ ಇದ್ದಾಗ ಮತ್ತೆ ಎಲ್ಲರನ್ನೂ ಆಲ್ಔಟ್ ಮಾಡಿ 8 ಪಾಯಿಂಟ್ಗಳ ಲೀಡ್ನ ತೊಗೊಂಡು ಬರ್ತಾರೆ. ಸೊ ಆವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ನ ಗೆಲ್ತಾರೆ ಅಂತ. ಸೊ ಇರಾನ್ ರೈಡರ್ ಆಲಿಯಾಸ್ ಅವರು 11 ಪಾಯಿಂಟ್ಸ್ ಮಾಡಿದ್ರು. ಇವರು ಸೆಕೆಂಡ್ ಹಾಫ್ ಹೀರೋ, ಆದರೆ ಇನ್ನು ಫಸ್ಟ್ ಹಾಫ್ ಹೀರೋ ಅಲ್ಲಿ ಆಶೀಶ್ ಮಾಲಿಕ್ 8 ಪಾಯಿಂಟ್ಸ್ನ ತೊಗೊಂಡು ಬರ್ತಾರೆ. ಸೊ ಇವರೇ ನಮ್ಮ ಮೇನ್ ವೆಪನ್ ಆಗಿ ಇವತ್ತು ಆಡಿರ್ತಾರೆ. ಇನ್ನು ಡಿಫೆನ್ಸ್ ಕಡೆ ಮಾತಾಡೋದಾದರೆ ಡಿಫೆನ್ಸಲ್ಲಿ ಮಾತ್ರ ದೀಪಕ್ ಅವರು ಬೆಂಕಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ದೀಪಕ್ ಮ್ಯಾಚ್ಗೂ ಫುಲ್ಲು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇದೇ ಥರ ಪ್ರತಿ ಮ್ಯಾಚ್ನು ಬೆಂಗಳೂರು ಬುಲ್ಸು ಆಡಿದ್ರೆ ಮಾತ್ರ ಟ್ರೋಫಿ ಅಂತೂ ಪಕ್ಕ. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ಶ್ರೇಯಸ್ ಅಯ್ಯರ್ನ ಇಂಡಿಯಾ ಎ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದರೆ BCCI ಅವರ ಇಮೇಜ್ ಡ್ಯಾಮೇಜ್ ಆಗಿದೆ. ಸೊ ಅವ್ರನ್ನ ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಿರಲಿಲ್ಲವಲ್ಲ, ಅದಕ್ಕೆ ಅವರು ಜಸ್ಟ್ ಕವರ್ ಅಪ್ ಮಾಡೋದಕ್ಕೋಸ್ಕರ ಆಸ್ಟ್ರೇಲಿಯಾ ಎ ಆಪೋಸಿಟ್ ಇಂಡಿಯಾ ಎ ಟೀಮ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಸೊ ಇದೇ ಟೀಮಲ್ಲಿ ನಮ್ಮ ರಜತ್ ಪಟ್ಟಿದಾರ್ನೂ ಸೆಲೆಕ್ಟ್ ಮಾಡಿಲ್ಲ. ಪಾಪ ಪಟ್ಟಿದಾರ್ ಅವರು ಡೊಮೆಸ್ಟಿಕಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ, ಅಲ್ಲಿಗೂ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ, ಅವ್ರಿಗೆ ಒಂದು ಚಾನ್ಸನ್ನು ಕೊಟ್ಟಿಲ್ಲ. ಸೊ ಡಿಸರ್ವಿಂಗ್ ಇರೋರಿಗೂ ಸಹ ಇವರು ಚಾನ್ಸ್ ಕೊಡ್ತಾಯಿಲ್ಲ. ಇನ್ನು ಋತುರಾಜ್ ಅಂತೂ ಅವ್ರಿಗೂ ಚಾನ್ಸ್ ಅನ್ನೋದು ಇಲ್ಲಿ ಸಿಗಲಿಲ್ಲ. ಈ ವಿಷಯಕ್ಕೋಸ್ಕರ ಮಾತ್ರ CSK ಮತ್ತು RCB ಫ್ಯಾನ್ಸು ಇಬ್ಬರು ಸೇರಿ ಒಂದಾಗಿ ಗಂಭೀರ್ ಅವ್ರನ್ನ ಬೈತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ಕಡೆ ಹೋಗೋದಾದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ODI ಫ್ಯೂಚರ್ ಕಷ್ಟ ಇದೆ ಅಂತ ಸೌತ್ ಆಫ್ರಿಕಾದ ಡ್ರೈಲ್ ಕುಲಿನಾನ್ ಹೇಳ್ತಾ ಇದ್ದಾರೆ. ಸೊ ರೋಹಿತ್ ಮತ್ತು ವಿರಾಟ್ ಅವರು 2027 ವರ್ಲ್ಡ್ ಕಪ್ ಆಡೋದು ಡೌಟ್. ಯಾಕಂದರೆ ಅವರು ಅಷ್ಟೊಂದು ಮ್ಯಾಚಸ್ ಆಡ್ತಾ ಇಲ್ಲ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮತ್ತು ಆಡೋ ಎಬಿಲಿಟಿ ಎರಡೂ ಇದೆ, ಬಟ್ ಅವರು ಗ್ರೌಂಡಲ್ಲಿ ಅಷ್ಟೊಂದು ಆಡ್ತಾ ಇಲ್ಲ. ಸೊ ಇದನ್ನೇ ನೋಡಿ ಸೆಲೆಕ್ಟ್ ಮಾಡೋ ಸೆಲೆಕ್ಟರ್ಸು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಅವ್ರಿಗೆ ಆನ್ ಗ್ರೌಂಡ್ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನೂ ಬೇರೆಯವ್ರನ್ನೂ ಸೆಲೆಕ್ಟ್ ಮಾಡಿದ್ರು ಮಾಡ್ಬೋದು. ಸೊ ಇದೇ ಕಾರಣ ಕೊಟ್ಟು ಅವರು ರೋಹಿತ್ ಮತ್ತು ವಿರಾಟ್ನ ಡ್ರಾಪ್ ಮಾಡಿದ್ರು ಸಹ ಯಾರೂ ಏನು ಸರ್ಪ್ರೈಸ್ ಆಗಬೇಕಾಗಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ಅವರು ಈ ಸರಿ ಏಷ್ಯಾ ಕಪ್ಪಲ್ಲಿ ವಿತೌಟ್ ಸ್ಪಾನ್ಸರರ್ಸ್ ಹಾಗೆ ಪ್ಲೇನ್ ಜರ್ಸಿಯಲ್ಲಿ ಆಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಆನ್ಲೈನ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ಬ್ಯಾನ್ ತಂದರು. ಸೊ ಇದರಿಂದ ಮೇಜರ್ ಸ್ಪಾನ್ಸರ್ ಆಗಿರ್ತಕ್ಕಂಥ Dream11 ಸಹ ಬ್ಯಾನ್ ಆಗಿದೆ. ಸೊ ಇದೇ ಕಾರಣಕ್ಕಾಗಿ ಈಗ ಸ್ಪಾನ್ಸರರ್ಸ್ ಇಲ್ದಿರ ಅದೇ ಪ್ಲೇನ್ ಟಿ ಶರ್ಟಲ್ಲಿ ಈಗ ಇಂಡಿಯನ್ ಟೀಮ್ ಏಷ್ಯಾ ಕಪ್ನ ಆಡ್ತಾ ಇದ್ದಾರೆ. ಸೊ ಈ ಸ್ಪಾನ್ಸರರ್ಸ್ಗೆ ನೋಟಿಫಿಕೇಷನ್ ಕೊಟ್ಟು ಅವರು ಕರೆದು ಬೇರೆ ಸ್ಪಾನ್ಸರರ್ಸ್ನ ಅದನ್ನು ಪ್ರೊಸೀಜರ್ಸ್ ಎಲ್ಲ ಮಾಡೋಷ್ಟೊಳಗಡೆ ಲೇಟ್ ಆಗುತ್ತೆ ಅಂತ ಸೊ ಡೈರೆಕ್ಟಾಗಿ ಈ ಒಂದು ಏಷ್ಯಾ ಕಪ್ನ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರತಿಕ್ರಿಯಿಸ್ತಾ ಇರೋಂಥ ಫ್ಯಾನ್ಸ್ ಹೇಳ್ತಾ ಇರೋದೇನೆಂದರೆ, ಸ್ಪಾನ್ಸರರ್ಸ್ ಇರೋದಕ್ಕಿಂತ ಇದೇ ರೀತಿ ಪ್ಲೇನಲ್ಲಿ ನಮ್ಮ ಇಂಡಿಯಾ ಜರ್ಸಿನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡ.